ಶಿಕ್ಷಣ ಸಚಿವರು ಮಿಸ್ ಮಾಡದೆ ಈ ಸ್ಟೋರಿನ ನೋಡಲೇಬೇಕು. ಸ್ವಾತಂತ್ರ್ಯ ಬಂದು 78 ವರ್ಷಗಳಾಗಿದೆ, ಆದರೂ ಕೂಡ ಇಲ್ಲಿ ಸರ್ಕಾರಿ ಶಾಲೆನೇ ಇಲ್ಲ. ಶಿಕ್ಷಣ ಸಚಿವರೇ, ಇದು ನೀವು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂತಹ ಸ್ಟೋರಿ. ಸ್ವಾತಂತ್ರ್ಯ ಬಂದು 78 ವರ್ಷಗಳಾಗಿದೆ, ಆದರೂ ಇಲ್ಲಿ ಸರ್ಕಾರಿ ಶಾಲೆಯೇ ಇಲ್ಲ. ಇದು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ದುಸ್ಥಿತಿ ಅಂತ ಹೇಳಬಹುದು. ಜಿಲ್ಲೆಯಲ್ಲಿ ಅತಿ ದೊಡ್ಡ ತಾಲೂಕು ಅನ್ಸ್ಕೊಂಡಿರೋದೇ ಅಥಣಿ, ಆದ್ರೆ ಅಲ್ಲಿ ಶಾಲೆನೇ ಇಲ್ಲ, ಸರ್ಕಾರಿ ಶಾಲೆನೇ ಇಲ್ಲ. ಎಷ್ಟೇ ದೊಡ್ಡ ತಾಲೂಕಾದ್ರೂ ಇಲ್ಲಿ ಸರ್ಕಾರಿ ಪ್ರೌಢಶಾಲೆನೇ ಇಲ್ಲ. ಇನ್ನು ಗಮನನೇ ಹರಿಸಿಲ್ಲ ಅದನ್ನ. ಶಿಕ್ಷಣಕ್ಕಾಗಿ ಖಾಸಗಿ ಶಾಲೆಯತ್ತ ಸ್ಟೂಡೆಂಟ್ಸ್ ಎಲ್ಲ ಮುಖ ಮಾಡ್ತಾ ಇದ್ದಾರೆ. ಸರ್ಕಾರಿ ಪ್ರೌಢಶಾಲೆ ನಿರ್ಮಾಣ ಮಾಡಿ ಅಂತ ಪೋಷಕರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವರು ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಆದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ಈಗ ಸರ್ಕಾರಿ ಶಾಲೆಗಳೇ ಕನ್ನಡವನ್ನ ಉಳಿಸ್ತಾ ಇರುವಂತಹ ಕೆಲಸವನ್ನ ಮಾಡ್ತಾ ಇರೋದು. ಆದ್ರೆ ಈ ಒಂದು ತಾಲೂಕಿನಲ್ಲಿ, ಅದರಲ್ಲೂ ಕೂಡ ಬೆಳಗಾವಿಯ ಅತಿ ದೊಡ್ಡ ತಾಲೂಕು, ಆದ್ರೆ ಪ್ರೌಢಶಾಲೆಯೇ ಇಲ್ಲ, ಮರೀಚಿಕೆ ಆಗೋಗಿದೆ. ಇನ್ನು ಶಿಕ್ಷಣದಲ್ಲಿ ಕನ್ನಡದ ಉಳಿಸಿ, ಕನ್ನಡವನ್ನ ಬೆಳೆಸಿ ಅಂತ ಏನು ಹೇಳ್ತೀರಾ, ಇನ್ನು ಇಂತಹ ಒಂದು ಮೂಲ ಸೌಲಭ್ಯವನ್ನ ನೀವು ಕಲ್ಪಿಸ್ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ, ಶಿಕ್ಷಣಕ್ಕಾಗಿ ಖಾಸಗಿ ಅಥವಾ ಪ್ರೈವೇಟ್ ಶಾಲೆ ಹತ್ರ ಸ್ಟೂಡೆಂಟ್ಸ್ಗಳು ಮುಖ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ನಿಜಕ್ಕೂ ಕೂಡ ನಡೀತಾ ಇರೋದು ನಿಮ್ಮ ಗಮನಕ್ಕಿದೆಯಾ ಅನ್ನೋದೇ ಪ್ರಶ್ನೆ. ಇನ್ನು ಸರ್ಕಾರಿ ಪ್ರೌಢಶಾಲೆ ನಿರ್ಮಿಸಿ ಅಂತ ಪೋಷಕರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಆದರೂ ಕೂಡ ಜಾಣ ಮೌನವನ್ನ ಅಲ್ಲಿನ ಅಧಿಕಾರಿಗಳು ಅಥವಾ ಶಿಕ್ಷಣ ಸಚಿವರು ಕೂಡ ವಹಿಸಿರೋದು ಯಾಕೆ, ಯಾವ ಕಾರಣಕ್ಕೆ? ಆದರೆ ಕನ್ನಡವನ್ನ ಮಾತ್ರ, ಕನ್ನಡ ರಾಜ್ಯೋತ್ಸವಕ್ಕೆ ಮಾತ್ರ ಯೋಚನೆ ಮಾಡೋದಲ್ಲ, ಆಗ ಮಾತ್ರ ಭಾಷಣಗಳನ್ನ ಬಿಗಿಯೋದಲ್ಲ. ಈಗಲೂ ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. 78 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, ಆದರೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರೌಢಶಾಲೆಯೇ ಇಲ್ಲ. ನೀವು ಇದೇ ವಿಚಾರವಾಗಿ ಮಾತನಾಡ್ತಾ ಹೋಗ್ತೀವಿ. MB ಮೋಟರಗಿ ಅಥಣಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ನಿಜಕ್ಕೂ ಈ ದುಸ್ಥಿತಿನ ನೋಡ್ತಾ ಇದ್ರೆ ಬೇಜಾರು ಮಾಡ್ಕೊಳ್ಳೋದಾ ಇಲ್ಲ ಕೋಪ ಮಾಡ್ಕೊಳ್ಳೋದಾ ಗೊತ್ತಾಗ್ತಾ ಇಲ್ಲ. ಅಂದ್ರೆ 78 ವರ್ಷ ಆಗಿದೆ ಸರ್ ಸ್ವಾತಂತ್ರ್ಯ ಬಂದು, ಇನ್ನೂ ಕೂಡ ಪ್ರೌಢಶಾಲೆ ಇಲ್ಲ. ಇನ್ನು ಕನ್ನಡ ಉದ್ಧಾರ ಹೇಗಾಗಬೇಕು ಸರ್? ಅಲ್ಲ, ಯಾವ ಪ್ರೌಢಶಾಲೆ ಇಲ್ಲ ಸರ್ ಅಂತ ಹೇಳಿದ್ರೆ ಅಥಣಿ ತಾಲೂಕಿನಲ್ಲಿ ಪ್ರೌಢಶಾಲೆ, ಕನ್ನಡ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆ ಇಲ್ಲ ಅಂತ. ತಾಲೂಕಿನಲ್ಲಿ ಅಥವಾ ಪಟ್ಟಣದಾಗ ರೀ? ಪಟ್ಟಣದಲ್ಲಿ ಸರ್. ಪಟ್ಟಣದಾಗ, ಅಥಣಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಇಲ್ಲ. ನಿಜ ರೀ, ನಿಜ. ಯಾಕೆ, ಯಾವ ಕಾರಣಕ್ಕೆ ಸರ್ ಇಲ್ಲ? ಅಲ್ಲ, 7 ಅದಾವ್ರಿ, 12 ಅದಾವ. ಏನ್ ಸರ್? 7 ಮತ್ತು 12 ಕೂಡಿ 11 ಶಾಲೆ ಅದಾವ್ರಿ ಅಥಣಿ ಪಟ್ಟಣದಾಗ. ಓಕೆ, ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಸರ್ಕಾರಿ ಪ್ರೌಢಶಾಲೆ ಇಲ್ಲ ಒಪ್ತೀನಿ. ನಾವು ಅದಕ್ಕೆ ಪ್ರಪೋಸಲ್ ಕಳಿಸ್ಕೊಟ್ಟಿವಿ ಸರ್ಕಾರಕ್ಕೆ. ಸರ್ಕಾರಕ್ಕೆ ಏನಂತ ಆನ್ಸರ್ ಬಂದಿದೆ ಸರ್ ಸರ್ಕಾರದಿಂದ? ಇಲ್ಲ, ಅದು ಮಾಡ್ತೀವಿ ಅಂತ ಹೇಳಿದಾರ ಈ ಸಲ ರೀ. ಎಷ್ಟು ಸರಿ ಮನವಿಯನ್ನ ಸಲ್ಲಿಸಿದ್ದೀರಾ ಸರ್? ನಾವು ಇಲ್ಲಿ ಅಥಣಿಗೆ ನಾನು 3 ಪ್ರೌಢಶಾಲೆ ಬೇಕಂತ ಕಳಿಸಿದೀನಿ. ಒಂದು ಮೋಟಿಗೆ ತೋಟ ಇಲ್ಲೇ ಅಥಣಿಗೆ ಗ್ರಾಮೀಣದಾಗ ಬರ್ತದ, ಅಂದ್ರೆ ಅಥಣಿಗೆ ಹೆಚ್ಚಿ ಬಾರ್ಡ್ರ, ಆಮೇಲೆ ಒಂದು ಅಥಣಿ ಸಿಟಿ ಒಳಗ, ಆಮೇಲೆ ಒಂದು ಉರ್ದು. ಏನಂತ ರಿಪ್ಲೈ ಮಾಡಿದ್ದಾರೆ? ಕಟ್ಕೊಡ್ತೀವಿ ಅಂತ ಏನಾದ್ರು ನಿರ್ಮಾಣ ಕಾರ್ಯಕ್ಕೆ ಮುಂದಾಗ್ತೀವಿ ಅಂತ ಏನಾದ್ರು? ಅಲ್ಲ, ಗವರ್ಮೆಂಟ್ ಇಂದ ಒಟ್ಟ ಆಗಿಲ್ಲಲ್ಲ, ಈ ಸಲ ಆಗ್ತದಲ್ಲ, ಪ್ಯಾಕೇಜ್ ನ ಕೊಡ್ತೀವಿ ಅಂತ ಹೇಳಿದ. ಓಕೆ ಸರ್, ಧನ್ಯವಾದಗಳು. ಅಂತ ಹೇಳಿದ್ರೆ ಈಗ ಶಿಕ್ಷಣಾಧಿಕಾರಿಗಳು ಹೇಳ್ತಾ ಇರೋದು ಕೇಳಿಸ್ಕೊಳ್ತಾ ಇದ್ರಿ. ಅಂದ್ರೆ ಸರ್ಕಾರಕ್ಕೆ ಅವರು ಮನವಿ ಪತ್ರವನ್ನ ಕೂಡ ಬರೆದಿದ್ದಾರೆ, ಆದ್ರೆ ಶಿಕ್ಷಣಾಧಿಕಾರಿಗಳ ಮನವಿ ಪತ್ರಕ್ಕೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ನೋಡ್ಬೇಕು.